ವೇಣುಗೋಪಾಲ್ ಅವರೇ, ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಸೆಕ್ಯುಲರಿಸಂ ಅನ್ನೋ ಒಂದು ವಿಚಾರ ಇದೆಯಲ್ಲ ವೇಣುಗೋಪಾಲ್ ಅವರೇ, ಈ ಜಾತ್ಯತೀತವಾದ ಅನ್ನೋದು ಬಹುಶಃ ನಮ್ಮ ದೇಶದಲ್ಲಿ ಜಾತ್ಯತೀತ ಅನ್ನೋ ಒಂದು ಪದ ಇದೆಯಲ್ಲ, ಅದು ಬಳಕೆ ಆಗಿರುವ ರೀತಿ, ದಿಕ್ಕು, ಅದಕ್ಕೆ ಬೇರೆ ಬೇರೆ ಥರ ವ್ಯಾಖ್ಯಾನ ಇದೆ. ಅದು ಬಳಕೆ ಆಗಿದೆಯಾ ದುರ್ಬಳಕೆ ಆಗಿದೆಯಾ ಅಂತ ಹೇಳಿ. ಈಗ ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ, ಸಮಾನತೆ ಅಂತ ಮಾತಾಡ್ತಾರೆ. ಈ ಸಮಾನತೆ ಅಂತ ಮಾತನಾಡುವಾಗ ಎಲ್ಲ ಪಕ್ಷಗಳ ಲೆಕ್ಕ ಹಾಕ್ಕೊಂಡ್ರೂ ಕೂಡ ಯಾವುದೋ ಒಂದು ಸಮುದಾಯ ಅಥವಾ ಧರ್ಮ ಒಂದು ತೂಕ ಜಾಸ್ತಿ ಇರುತ್ತೆ, ಬೇರೆಗಿಂತ ಒಂದು ತೂಕ ಜಾಸ್ತಿ ಇಟ್ಕೊಂಡೇ ಮಾಡ್ತಾರೆ. ಅದನ್ನು ಬಾಯಲ್ಲಿ ಮಾತ್ರ ಸಮಾನತೆ ಅಂತ ಮಾತಾಡ್ತಾರೆ. ಈಗ ಆಯಿತು, RSS ಹಿಂದುತ್ವ, ಬ್ರಾಹ್ಮಣ್ಯ, ಇನ್ಯಾವುದೋ ಒಂದು ವಿಚಾರಕ್ಕೆ ಸಂಘ ಕಟ್ಕೊಂಡಿದ್ದಾರಪ್ಪ. ಯಾರಿಗೂ ಏನು ನೀವು ಅರ್ಜಿ ಹಾಕ್ಕೊಳ್ಳಿ, ನೀವು ಬಂದಿಲ್ಲಿ ನಮ್ಮ ಮೆಂಬರ್ ಆಗಿಬಿಡಿ, ಇಲ್ಲಿ ಬಂದು ನೀವು ಕೂತ್ಕೊಳ್ಳಿ, ನಾವು ಹೇಳ್ದಂಗೆ ನೀವು ಕೇಳಿ, ಯಾರೂ ಹೇಳಿಲ್ಲ. ಸ್ವಇಚ್ಛೆಯಿಂದ ಹೋಗುವಾಗ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಬಹುದಾ ಅಂತ ಸರ್. ಈಗ ಮಾನ್ಯ ಹನುಮೇಶ್ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದಾಗೆ, ಸಂಘದಲ್ಲಿ ನಮ್ಮ ಮಾನ್ಯ ಸರಸಂಘ ಚಾಲಕರು ನಿನ್ನೆ ಬೆಂಗಳೂರು ಮಾತಾಡಿದಾಗ ಹೇಳಿದ್ರು ಯಾವ ತರ ನಮ್ಮ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ. ಸರಸಂಘ ಚಾಲಕರಿಂದ ಸಹಕಾರ್ಯವರು ಈ ತರ ಯಾವ ತರ ಆಯ್ಕೆ ಪ್ರಕ್ರಿಯೆ ಯಾವುದು ಸಹ ಅವರ ಅನುಭವ ಅಥವಾ ಅವರ ಸಮಯ ಕೊಡುವಂಥದ್ದು, ಇದನ್ನೆಲ್ಲ ನೋಡಿ ಅವರು ಆಯ್ಕೆ ಮಾಡೋಂಥದ್ದು. ಹೀಗಿರುವಾಗ ಸಂಘದ ಯಾವುದೇ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲೂ ಜಾತಿ ಅನ್ನೋದು ಬರೋದಿಲ್ಲ, ಎಲ್ಲೂ ಬರಲ್ಲ. ಅವ್ನು ಯಾವ ಜಾತಿ ಈಗ ಬರೋದೇ ಇಲ್ಲ. ನಾವು ಪ್ರತಿದಿನ ಶಾಖೆಗೆ ಹೋದಾಗ ಅಲ್ಲಿ ಸಾಮರಸ್ಯದ ಬಗ್ಗೆನೆ ನಾವು ಮಾತಾಡೋದು. ವೇಣುಗೋಪಾಲ್, ಸಬ್ಜೆಕ್ಟ್ ಜಂಪ್ ಮಾಡಬೇಡಿ ವೇಣುಗೋಪಾಲ್. ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೇಳೋದನ್ನೇ ನಾನು ನಿಮ್ಗೆ ಕೇಳ್ತಾ ಇರೋದು. ಅವ್ರೇನು ಕೇಳ್ತಾರೆ, ಈಗ ಬುದ್ಧಿವಂತಿಕೆ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಳ್ಳೋಣ, ನೇತೃತ್ವ ವಹಿಸಿಕೊಳ್ಳುವಿಕೆ, ನಾಯಕತ್ವ ಗುಣಗಳು, ಲೀಡರ್ಶಿಪ್ಪು, ಇದರಲ್ಲಿ ಯಾರನ್ನೂ ಆಯ್ಕೆ ಮಾಡ್ತೀವಿ ನಾವು, ತಾರತಮ್ಯ ಮಾಡಲ್ಲ ಅಂತ ಅವ್ರು ಹೇಳ್ತಾರಲ್ಲ. ಒಬ್ಬರೇ ಒಬ್ಬರನ್ನ ಬ್ರಾಹ್ಮಣರಲ್ಲದವರನ್ನು RSSಗೆ ಮುಖ್ಯಸ್ಥರನ್ನಾಗಿ ಮಾಡಿ ತೋರಿಸ್ಬಿಡ್ಲಿ ಅವರು ಅಂತ ಒಂದು ಸವಾಲು ಹಾಕ್ತಾರೆ. ನೀವು ಕೇಳಿರ್ತೀರಿ, ಬಹುಶಃ ಕಾಂಗ್ರೆಸ್ ನಾಯಕರ ಮಾತು ಕೇಳಿರ್ತೀರಿ. ನೀವೇನು ಹೇಳ್ತಿದ್ದೀರಿ? ಸಾಮರಸ್ಯ ಇದೆ ಸರ್, ಒಟ್ಟಿಗೆ ಊಟ ಮಾಡ್ತೀವಿ, ನಾವು ಶಿಸ್ತಾಗಿ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ, ದೊಣ್ಣೆ ವರಸೆ ಮಾಡ್ತೀವಿ, ನಮ್ಮನ್ನಂಥ ಭೇದ ಭಾವ ಇಲ್ಲ. ಯಾರಾದರೂ ಈ ಥರ ಮಾತಾಡೋದು ಶಾಖೆಗೆ ಬಂದು ನೋಡಲಿ. ಒಂದು ಪ್ರಣವ್ ಮುಖರ್ಜಿ ಅವ್ರು ಬಂದಿದ್ದರು, ನೆಹರು ಅವ್ರು ಬಂದಿದ್ದರು, ಒಬ್ಬರೇ ಒಬ್ಬರು ಒಂದು ಕೊಂಕು ಮಾತಾಡಿಲ್ಲ, ಪರೇಡಲ್ಲಿ ನಮ್ಮನ್ನು ಕರ್ಕೊಂಡು, ಇದೆಲ್ಲ ಸರಿ. ಇವ್ರು ಕೇಳೋದು 100 ವರ್ಷಗಳಲ್ಲಿ RSS ಮುನ್ನಡೆಸುವುದಕ್ಕೆ ಬ್ರಾಹ್ಮಣೇತರ ಒಬ್ಬ ವ್ಯಕ್ತಿ ಸಿಕ್ಕಲಿಲ್ವಾ ಅಂತ ಕಾಂಗ್ರೆಸ್ನವರ ಇನ್ ಜನರಲ್ ಕ್ವಶನ್, ಟೈಮ್ ಅಂಡ್ ಅಗೇನ್, ಎಲ್ಲೇ ಚಾನ್ಸ್ ಸಿಗುತ್ತೋ ಅವೆಲ್ಲ ಇದು ಮಾತಾಡ್ತಾರೆ. ಇದಕ್ಕೇನು ಕಾರಣ? ಸರ್, ಈಗ ಇಲ್ಲಿ ತನಕ ಆಗಿರುವಂತ ಮಾನ್ಯ ಸರಸಂಘ ಚಾಲಕರಲ್ಲಿ ಯಾವಾಗ ನಾವು ಜಾತಿ ಅಂತ ಹುಡುಕ್ತಿವಿ ಆಗ ತಾವು ಇದನ್ನ ಹೇಳಕ್ ಸರಿ ಇರ್ಬೋದು. ಅದು ಜಾತಿ ಅನ್ನೋದೇ ನಿಮಗೆ ಕನ್ಸಿಡರ್ ಆಗದೆ ಇರುವಾಗ ನೀವು ಟಾಪ್ ಇಂದ ಯಾವಾಗ ಈಗ ಇಲ್ಲಿ ತನಕ ಆಗಿರೋರ್ನ ನೀವು ಅವ್ರನ್ನ ಯಾವ ಆಧಾರದ ಮೇಲೆ ಮಾನ್ಯ ಸರಸಂಘ ಚಾಲಕರಾಗಿ ಮಾಡ್ತೀರಾ? ಅವರು ಜೀವನ ಪೂರ್ತಿ ಅವ್ರ ಸಮಯನ ಕೊಟ್ಟಿರೋದು, ಅವರ ಅನುಭವ ಎಲ್ಲವನ್ನೂ ಕನ್ಸಿಡರ್ ಮಾಡಿ ಮಾಡೋಂಥದ್ದು. ಹೀಗಿರುವಾಗ ಅದಕ್ಕೆ ಯಾರು ಸೂಕ್ತನೋ ಅದ್ರ ಎಲ್ಲೂ ಜಾತಿ ಅನ್ನೋದು ಅಲ್ಲ. ಇಲ್ಲಿ ಉನ್ನತ ಜಾತಿಯವರು ಬಿಟ್ಟುಬಿಟ್ರೆ, ಸಮಾಜದ ಮೇಲ್ಜಾತಿಯವರು ಅಂತ ಕರೆಸ್ಕೊಂಡಿರ್ತಕ್ಕಂಥವ್ರು ಬಿಟ್ಟುಬಿಟ್ರೆ, ಬೇರೆ ಜಾತಿಯವರು ಯಾರೂ ಟೈಮ್ ಕೊಟ್ಟಿಲ್ವಾ, ತ್ಯಾಗ ಮಾಡಿಲ್ವಾ, ವಿದ್ಯಾವಂತರಿಲ್ವಾ, ಓದ್ಕೊಂಡಿರ್ಲಿಲ್ವಾ, ನಾಯಕತ್ವದ ಲೀಡರ್ಶಿಪ್ಗಳ ಗುಣಗಳಿರ್ಲಿಲ್ವಾ ಅಂತ ಅವ್ರ ಕ್ವಶನ್ನು. ಸರ್, ಸರಿ ಸರ್, ಅವ್ರು ಹೇಳೋದು ಅವ್ರು ಮೂಗಿನ ನೇರಕ್ಕೆ ಮಾತಾಡ್ತಾರೆ. ಆದ್ರೆ ಎಲ್ಲೂ ಸಹ ಇವತ್ತು ನೀವು ಒಬ್ಬ BE ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ ಸರ್, ಆ ಒಂದು ಕ್ವಾಲಿಫಿಕೇಶನ್, ಆ ಒಂದು ಪೋಸ್ಟ್ಗೆ BE ಅಂತ ಕೇಳಿದ್ರೆ, ಇಂಜಿನಿಯರಿಂಗ್ ಕೇಳಿರ್ತಾರೆ ಕ್ವಾಲಿಫಿಕೇಶನ್. ನೀವು 7ನೇ ಕ್ಲಾಸ್ ಅವ್ರನ್ನ ಯಾಕೆ ಅಲ್ಲಿಗೆ ಸೇರ್ಸಲ್ಲ, ಯಾಕೆ ತಗೊಳಲ್ಲ ಅಂತ ಕೇಳಿದ್ರೆ ನಾವ್ ಏನ್ ಹೇಳೋದು ಸರ್? ಕ್ವಾಲಿಫಿಕೇಶನ್ ಈಸ್ ಎಕ್ಸ್ಪೀರಿಯನ್ಸ್, ಕ್ವಾಲಿಫಿಕೇಶನ್ ಈಸ್ ಹೌ ಮಚ್ ಟೈಮ್, ನೀವು ಎಷ್ಟು ಸಮಯವನ್ನ ನೀವು ಸಂಘಕ್ಕೆ ನೀಡ್ತೀರಾ, ದೇಶಕ್ಕೋಗಿ ಎಷ್ಟು ಸಮಯನ ನೀಡ್ತೀರಾ, ನಿಮ್ಮ ಅನುಭವ, ನೀವು ಪ್ರಚಾರಕ್ಕಾಗಿ ಎಷ್ಟು ವರ್ಷ ಮಾಡಿ, ಇದೇ ತಾನೇ, ಇದು ಮಾತ್ರ ಕನ್ಸಿಡರ್ ಬರೋದು ಹೊರತು ಜಾತಿ ಎಲ್ಲೂ ಬರೋದಿಲ್ಲ. ಹಾಗಾಗಿ ಇದೇ ತರನೇ ಈಗ ನಮ್ಮಲ್ಲಿ ಇರೋಂತ ಅನೇಕರಿದ್ದಾರೆ ಸರ್. ಈಗ ಸರಸಹಕಾರ್ಯವರು ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಎಲ್ಲರೂ ಸಹ ಅವರ ಅನುಭವ, ಅವರ ದೇಶಕ್ಕಾಗಿ ಸಮರ್ಪಣೆ, ಇದನ್ನ ಕನ್ಸಿಡರ್ ಮಾಡೇ ಕೊಡೋದು ಹೊರತು ಎಲ್ಲೂ ಜಾತಿ ಬರಲ್ಲ. ಅವ್ರು ಏನು ಮಾತಾಡಿದ್ರು ಅವ್ರು ಮೂಗಿನ ನೇರಕ್ಕೆ ಮಾತಾಡ್ಕೊತಾರೆ. ಆದ್ರೆ ಸಂಘದಲ್ಲಿ ಎಲ್ಲೂ ಸಹ ಬರೋದಿಲ್ಲ. ಈಗ ದೇಶದಲ್ಲಿ 5 ವಿಷಯಗಳನ್ನ ಸಂಘ ಎತ್ಕೊಂಡಿದೆ ಸರ್ ಈ ಶತಾಬ್ದಿ ವರ್ಷಗಳಲ್ಲಿ. ಅದು ಒಂದು ಸಾಮರಸ್ಯದ ಬಹುಶಃ ಸಂಘ ಕೆಲಸ ಮಾಡ್ತಿರೋಷ್ಟು ಸಾಮರಸ್ಯನ್ನ ಮಾಡಕ್ಕೆ ಯಾವ ಸಂಘಟನೆನೂ ಮಾಡ್ತಾ ಇಲ್ಲ. ಅಷ್ಟು ಕೆಲಸವನ್ನ ಈ 100ನೇ ವರ್ಷದ ಶತಾಬ್ದಿ ವರ್ಷದಲ್ಲಿ ಸಾಮರಸ್ಯದ ಬಗ್ಗೆ ಒಂದು ವಿಶೇಷವಾಗಿ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಅವ್ರ ಮೂಗಿನ ನೇರಕ್ಕೆ ಮಾತಾಡ್ತಿದ್ದಾರೆ ಹೊರತು ನಮ್ಮ ಸಂಘದಲ್ಲಿ ಎಲ್ಲೂ ಸಹ ಜಾತಿ ಇದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ. ನಮಗೆ ಸರ್ ಒಂದ್ ಮಾತು ತಿಳಿಸ್ಕೊಡ್ತೀನಿ, ನಾನು ಸಂಘ ನಿತ್ಯ ಶಾಖೆಗೆ ಹೋಗೋನು, ನಮ್ಮಲ್ಲಿ ಬರೋಂತ ಯಾರು ಸ್ವಯಂ ಸೇವಕರಿದ್ದಾರೆ ಅವ್ರು ಯಾವ ಜಾತಿ ಅಂತ ಗೊತ್ತಿಲ್ಲ.
ಕರೋನಾ ಸಮಯದಲ್ಲಿ ಅನೇಕರು ತೀರೋದಾಗ ಅವ್ರು ಯಾವ ಜಾತಿ ಅನ್ಕೊಂಡು ನೋಡಿ ನಾವು ಮಾಡ್ಲಿಲ್ಲ. So ಇದು ಈ ಕೆಳಗಡೆ ಹೇಗಿದೆ ಮೇಲ್ಗಡೆನೂ ಹಾಗೆ ಇದೆ. ಯಾಕೆ ಇನ್ನೊಬ್ರು ಮೇಲ್ಗಡೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಕೆಳಗಡೆಯಿಂದ ಬಂದಿರೋದು ಅದೇ ಸರ್. ಯಾವತ್ತು ಜಾತಿ ಅನ್ನೋದು ಕನ್ಸಿಡರೇ ಮಾಡ್ದಿರೋ ಕಾರಣ ನಾವು ಸ್ವಯಂ ಸೇವಕರಿಂದ ಮಾನ್ಯ ಸರಸಂಘ ಚಾಲಕರ ತನಕ ಹೋದಾಗ ಎಲ್ಲೂ ಬರ್ತಿಲ್ಲ. ಕೆಳಗಡೆಯಿಂದನೇ ನಮಗೆ ಆ ಜಾತಿ ಅನ್ನೋದೇ ಬಂದಿಲ್ಲದ ಕಾರಣ ನಾವು ಅದನ್ನ ನೋಡೋದಿಲ್ಲ. ನೀವು ಸರ್ ಒಮ್ಮೆ ನಾನು ಪ್ರಿಯಾಂಕಾ ಖರ್ಗೆ ಏನ್ ಹೇಳ್ತೀನಿ ಸರ್, ದಯಮಾಡಿ ಒಂದಿಷ್ಟು ಶಾಖೆ ಅಲ್ಲ, ಈಗ ನಾನು ನೇರ ಒಂದು ಕ್ವಶನ್ ಕೇಳ್ಬಿಡ್ತೀನಿ ವೇಣುಗೋಪಾಲ್ ಅವರೇ, ನೇರ ನಿಮಗೆ ಈ ಪ್ರಶ್ನೆ. ಆರ್ ಎಸ್ ಎಸ್ನಲ್ಲಿ ನಾಯಕತ್ವದ ವಿಚಾರದಲ್ಲಿ ಅರ್ಹತೆನಾ ಮೀಸಲಾತಿನ ಅಂತ? ನಾಯಕತ್ವ ಅರ್ಹತೆ ಸರ್, ಅಷ್ಟೇ ಅರ್ಹತೆ ಸರ್. ಅರ್ಹತೆಯಲ್ಲಿ ಒಂದು ಜಾತಿಯವರು ಬಿಟ್ರೆ, ಒಂದು ಸಮುದಾಯದವ್ರು ಬಿಟ್ರೆ ಇನ್ನೆಲ್ಲರೂ ಅನರ್ಹರು ಅಂತನಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಸಮುದಾಯ ನಮಗೆ ಜಾತಿ ಅನ್ನೋದು ಬರೋದೇ ಇಲ್ವ. ನೀವು ಆಯ್ಕೆ ಪ್ರಕ್ರಿಯೆಯಲ್ಲಿ ಅರ್ಹತೆನೇ ಇದ್ದಾಗ ಜಾತಿ ಹೇಗ್ ಬರೋದು ಸರ್? ನಾ ಮತ್ತೊಮ್ಮೆ ಮಗದೊಮ್ಮೆ ಹೇಳೋದು ಅದೇ ಸರ್. ಸಮಾಜದ ಎಲ್ಲ ವರ್ಗಗಳಲ್ಲೂ ಇದೇ ಅನುಷ್ಠಾನ ಆಗ್ಬೇಕು ಅಂತ ಆರ್ ಎಸ್ ಎಸ್ ಬಯಸುತ್ತಾ? ಖಂಡಿತ ಅರ್ಹತೆ ಮೀಸಲಾತಿ ಬೇಡ ಅಂತ ಸರ್ ತಾವು ಇದನ್ನ ಬೇರೆ ಕಡೆ ತಗೊಂಡೋಗ್ತಾರೆ. ನಾನು ಹೇಳ್ತಿರೋದು ನಮ್ಮ ಸಂಘದ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಾತ್ರ ನಾನು ಅರ್ಹತೆ ಅಂತ ಬರ್ತಿರೋದು ಹೊರತು ಸರ್ಕಾರದ್ದು ಅದ್ರ ಅಡ್ಮಿನಿಸ್ಟ್ರೇಷನ್ ಅದು ಹೊರತಾಗಿ ಸರ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಸಂಘದ ನೀವು ಮಾನ್ಯ ಸರಸಂಘ ಚಾಲಕರು ಅಥವಾ ಕೆಳಗಡೆ ಯಾವ ಹಂತದ ಜವಾಬ್ದಾರಿ ಬಂದಾಗ ಅದು ಕೇವಲ ಅರ್ಹತೆ, ಅದು ಅವರು ದೇಶ ಸಮರ್ಪಣೆ ಅವ್ರಿಗೋಸ್ಕರ ಮಾಡ್ಕೊಂಡಿರುವ ಸಮಯ ನೀಡಿರುವಂತದ್ದು, ಅವರ ಸಮರ್ಪಣೆ ಮನೋಭಾವ, ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಎಲ್ಲೂ ಸಹ ಇದು ಜಾತಿ ಅನ್ನೋದು ಬರೋದಿಲ್ಲ. ಇದು ಶಾಖೆಯಿಂದ ಸರಸಂಘ ಚಾಲಕರ ತನಕ ಆಯ್ಕೆಯಲ್ಲಿ ಇದೇ ಇರುತ್ತೆ ಸರ್. ತಾವೊಮ್ಮೆ ಮಾನ್ಯ ಪ್ರಿಯಾಂಕಾ ಖರ್ಗೆನ ಈ ಮೂಲಕ ಕೇಳ್ಕೊತೀನಿ, ಒಮ್ಮೆ ಶಾಖೆಗೆ ಬನ್ನಿ, ಶಾಖೆಯಲ್ಲಿ ಏನಾಗುತ್ತೆ ನೋಡಿ, ನಂತರ ನಮ್ಮ ತಪ್ಪಿದ್ರೆ ಈಗ ತಾವು ತಪ್ಪುಗಳು ಕಂಡು ಹೇಳದ್ ನಮ್ಗೆ ಅದ್ ನಾವು ಒಪ್ಕೋತೀವಿ. ಆದ್ರೆ ಏನೂ ಇಲ್ದಲೆ ಪ್ರತಿ ಬಾರಿನೂ ತಾವು ಇದನ್ನ ಹೇಳ್ತಾ ಅದು ತಮ್ಮ ವೈಯಕ್ತಿಕ ವಿಕಾಸನಕ್ಕೆ ತಾವು ಇದು ಹೇಳ್ತಿದ್ರೆ ಹೊರತು ಸಂಘವನ್ನ ನೀವು ಎಷ್ಟು ತೆಗಳ್ತಿರೋ ಅಷ್ಟು ಸಂಘ ಬೆಳಿತಾ ಇದೆ ಸರ್.